ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನು ಅಂತ. ನಾನು ಇವತ್ತು V.9 ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇವತ್ತು 25ನೇ ದಿನ. ಇವತ್ತೇನಂದ್ರೆ ನಾವು ಬೆಳಗ್ಗೆ ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಜೊತೆಗೆ ಗ್ಲಿಟರ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಗೆ ಇವತ್ತು ಏನು ಡಿಸಿಪ್ಲಿನ್ ಬಗ್ಗೆ ಇಲ್ಲ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಟ್ರು. ಬಟ್ ನಾನ್ ಹೇಳೋದ್ಕಿಂತ ನಮ್ಮ ಸ್ಟೂಡೆಂಟ್ಸ್ ಗಳು ಏನ್ ಹೇಳ್ತಾರೆ ಅದ್ ಕೇಳೋಣ ಬನ್ನಿ. ಸರ್, ಇವತ್ತಿನ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳಿ ಸರ್. ಸರ್ ಚೆನ್ನಾಗಿತ್ತು ಸರ್. ಏನ್ ಕಲ್ತೀನಿ ಬೆಳಗ್ಗೆಯಿಂದ ಏನೇನ್ ಕಲ್ತ್ರಿ ಸರ್ ನೀವು? ಗ್ಲಿಟರಿಂಗ್ ಬಗ್ಗೆ, ಮತ್ತೆ ಟ್ಯಾಗ್ ಬಗ್ಗೆ, ಡಿಸಿಪ್ಲಿನ್ ಬಗ್ಗೆ, ಹೆಂಗ್ ಮಾತಾಡ್ಬೇಕು, ಯಾರ ಹತ್ರ ಹೆಂಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅದೆಲ್ಲ ಕಲ್ತೀವಿ. ಓಕೆ. ಗ್ಲಿಟರ್ ಅಲ್ಲಿ ನಿಮ್ಗೆ ಇದೊಂದೇ ವೆರೈಟಿ ಹೇಳ್ಕೊಟ್ಟಿರೋದು ಇವತ್ತು? ಹಾ ಸರ್, ಇವತ್ತು ಇದೇ ಹೇಳ್ಕೊಟ್ಟಿದ್ದಾರೆ. ಹೌದಾ? ಅದ್ರ ಬಗ್ಗೆ ನಾಟಕ. ಓಕೆ, ಥ್ಯಾಂಕ್ ಯು. ಕಳಿ ಸರ್. ಹೇಳಿ ಸರ್. ಸರ್, ಇವತ್ತು ಏನೇನ್ ಕಲ್ತ್ರಿ ಸರ್? ಸರ್, ನಾವು ಇವತ್ತು ಬೆಳಗ್ಗೆ ಒಂದು ಕಾರ್ಪೊರೇಟ್ ಇವೆಂಟ್ ಸೆಟಪ್ ಮಾಡಿದ್ವಿ. ಆಮೇಲೆ ಒಂದು ಡಿಸ್ಕಷನ್ ಆಯಿತು ಒಂದು ಸಣ್ಣದು. ಆಮೇಲೆ ಮಧ್ಯಾಹ್ನ ಆಫ್ಟರ್ನೂನ್ ಗ್ಲಿಟರ್ ಪ್ಲಾನರ್ ವರ್ಕ್ ಮಾಡಿದ್ವಿ. ಬನ್ನಿ ಅಲ್ಲೇ ತೋರಿಸಿ, ಇಲ್ಲಿಂದ ಏನೂ ಕಾಣಲ್ಲ. ನೋಡ್ಬೋದು ಸರ್, ಇದೇ ಗ್ಲಿಟರ್ ಪ್ಲಾನರ್ ನಾವು ಮಾಡಿದ ವರ್ಕು. ಹೇಗೆ ಬಂದಿದೆ ಸರ್? ತುಂಬಾ ಚೆನ್ನಾಗಿದೆ. ಇದು ಸೇಮ್ ಕಲರಾ ಇಲ್ಲ ರೇನ್ಬೋ ಕಲರಾ ಸರ್? ಇದು ರೇನ್ಬೋ ಕಲರ್ ಸರ್. ಅದು ಲೈಟಿಗೆ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಹಂಗಾದ್ರೆ ಲೈಟ್ ಇಂಪಾರ್ಟೆಂಟ್ ಇದಕ್ಕೆ? ಲೈಟ್ ತುಂಬಾ ಇಂಪಾರ್ಟೆಂಟ್. ಓಕೆ ಸರ್. ಕಾರ್ಪೊರೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಕಾರ್ಪೊರೇಟ್ ಇವೆಂಟ್ ಮಾಡಿದೀನಿ ಅಂದಲ್ಲ? ಕಾರ್ಪೊರೇಟ್ ಇವೆಂಟ್ ಅದು ಮೇಡಮ್, ದಿವ್ಯ ಮೇಡಮ್ ಒಂದು ಸ್ಕೆಚ್ ಹಾಕೊಟ್ರು. ಆ ಸ್ಕೆಚ್ ಇದು ಅಜಯ್ ಸರ್ ಪೋಸ್ಟ್ ತಗೊಂಡಿದ್ರು, ಕಂಪ್ಲೀಟ್ ಜವಾಬ್ದಾರಿ ತಗೊಂಡಿದ್ರು. ಸೊ ನಾವು ಅವ್ರ ಇದ್ರಂತೆ ಮಾಡ್ಕೊತಾ ಹೋದ್ವಿ ಸರ್. ಓಕೆ ಓಕೆ. ಇದೇ ನಿಮ್ ಕಾರ್ಪೊರೇಟ್ ಸೆಟಪ್ ಕಂಪ್ಲೀಟ್? ಒಂದ್ಸಲ ಈಗ ಎಲ್ಲ ಡಿಸ್ಮೆಂಡಲ್ ಆಗಿದೆ. ಮಾರ್ನಿಂಗ್ ಕರೆಕ್ಟ್ ಆಗಿತ್ತು ಸರ್. ಓಕೆ ಓಕೆ. ನೆಕ್ಸ್ಟ್ ನಮ್ಮ ರಕ್ಷಿತಾ ಮೇಡಮ್ ಅವ್ರಿಗೆ ಕೊಡಿ. ಮೇಡಮ್, ಬೆಳಗ್ಗೆಯಿಂದ ಏನ್ ಕಲ್ತ್ರಿ ಮೇಡಮ್? ಇವತ್ತು ಬೆಳಗ್ಗೆನೆ ಫಸ್ಟ್ ಕಾರ್ಪೊರೇಟ್ ಇವೆಂಟ್ ಮಾಡೋದು ಹೇಗೆ ಅಂತ ದಿವ್ಯಾ ಮ್ಯಾಮ್ ಹೇಳಿದ್ರು. ಒಂದ್ ಸ್ಕೆಚ್ ಹಾಕೊಂಡ್ ಕೊಟ್ರು. ಸೊ ಆತರ ನಾವೆಲ್ಲ ಸೆಟಪ್ ಮಾಡಿದ್ವಿ. ಅಲ್ಲಿ ಬಂದು ಕ್ಲೈಂಟ್ ಗೆ ಮತ್ತೆ ಆರ್ಗನೈಸರ್ ಗೆ ಒಂದು ಕ್ಲಾಶ್ ಆಯ್ತು ಮಾತಾಡ್ತಾ. ಅದಾದ್ಮೇಲೆ ಅಲ್ಲಿ ಅದು ಸರ್ವರ್ಗೆ ಹೋಗಿ ಸರ್ರು ಅದ್ರಲ್ಲಿ ನಮ್ಗೆ ಹೇಳ್ಕೊಂಡ್ ಕೊಟ್ರು ಹೇಗ್ ಮಾತಾಡ್ಬೇಕು, ಹೇಗೆ ಹ್ಯಾಂಡಲ್ ಮಾಡ್ಬೇಕು. ಇವಾಗ ಕ್ಲೈಂಟ್ ಕೂಡ ಇಂಪಾರ್ಟೆಂಟ್, ಆರ್ಗನೈಸರು ಕೂಡ ಇಂಪಾರ್ಟೆಂಟ್. ಅವ್ರ ಹತ್ರ ಹೇಗೆ ಮಾತಾಡ್ಬೇಕು, ಮತ್ತೆ ವೆನ್ಯೂ ಓನರ್ ಕೂಡ ಬರ್ತಾರೆ, ಅವ್ರನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಎಲ್ಲ ಹೇಳ್ಕೊಂಡ್ ಕೊಟ್ರು. ಅದಷ್ಟು ಸ್ವಲ್ಪ ಡಿಸ್ಕಷನ್ ಆಯ್ತು. ಅದ್ರಲ್ಲಿ ನಾನು ಹೇಗ್ ತಾಳ್ಮೆ ಇರ್ಬೇಕು, ಹೇಗೆ ಒಬ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ಲರ್ನ್ ಮಾಡಿದೆ. ಅದಾದ್ಮೇಲೆ ಇಲ್ಲಿ ಗ್ಲಿಟರ್ ಪ್ಯಾನಲ್ದು ಡಿಸೈನ್ ಮಾಡಿದ್ದು, ಇದನ್ನೆಲ್ಲ ನಮ್ ಕೈಯಲ್ಲೇ ಟೈ ಮಾಡ್ಸಿದ್ರು. ಇದನ್ನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡೆ ಸರ್. ಮತ್ತೆ ಇದನ್ನ ಎಲ್ಲಿ ಬರ್ಡೇ ಪಾರ್ಟಿಗೆ ಅರೇಂಜ್ ಮಾಡೋದಂತ ಲರ್ನ್ ಮಾಡಿದೆ ನಾನು ಇವತ್ತು. ಓಕೆ ಮೇಡಮ್, ನೀವು ಆಲ್ರೆಡಿ ಹೇಳಿದ್ರಿ ಕ್ಲಾಶ್ ಆಯ್ತು ನಮ್ಮ ಮಧ್ಯೆ ಹಂಗೆ ಇವೆಂಟ್ ಬಗ್ಗೆ ಮತ್ತೆ ಆರ್ಗನೈಸರಿಗೆ. ಈಗ ವಾಯ್ಸ್ ಮಾಡ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ವಾಯ್ಸ್ ಮಾಡ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತಂದ್ರೆ, ಇವಾಗ ಒಂದು ಕ್ಲೈಂಟ್ ಆರ್ಗನೈಸರ್ ನ ಕಲ್ಕೊಂಡ್ಬಿಟ್ರೆ ಇವಾಗ ಅವ್ರೇನು ಈವೆಂಟೇ ಮಾಡಕ್ಕಾಗಲ್ಲ. ಇವಾಗ ಆರ್ಗನೈಸರ್ ಅನ್ನೋರು ಇವಾಗ ಈವೆಂಟ್ ಮಾಡ್ಬೇಕು ಅಂತ ಇರ್ತಾರೆ. ಇವಾಗ ಕ್ಲೈಂಟ್ ಬಂದಿಲ್ಲ ಅಂದ್ರೆ ಅವರು ಏನು ಆರ್ಗನೈಸ್ ಮಾಡಕ್ಕೆ ಆಗಲ್ಲ, ಅದನ್ನೇ ನಂಬ್ಕೊಂಡಿರ್ತಾರೆ. ಸೊ ಅವ್ರಿಗೂ ಲಾಸ್ ಆಗುತ್ತೆ, ಅವರು ಮನೇಲಿ ಕುತ್ಕೋಬೇಕು. ಕ್ಲೈಂಟಿಗೆ ಇನ್ನೊಬ್ರು ಆರ್ಗನೈಸರ್ ಸಿಗ್ತಾರೆ, ಇವರಿಗೂ ಸಿಗ್ತಾರೆ ಇಲ್ಲ ಅಂತಲ್ಲ, ಬಟ್ ಉಳ್ಸ್ಕೊಳೋದು ಮತ್ತೆ ವೆನ್ಯೂ ಓನರ್ಗೂ ಅಷ್ಟೇ, ಅವ್ರೂ ಕೂಡ ಇಂಪಾರ್ಟೆಂಟ್. ನಾವು ಕ್ಲೈಂಟ್ ನ ಎಷ್ಟು ಉಳಿಸ್ಕೊಂತೀವಿ, ನಾವು ಮುಂದೆ ಹೋಗಕ್ಕೆ ಅಷ್ಟೇ ಈಸಿ ಆಗುತ್ತೆ ನಮಗೆ. ಬಿಕಾಸ್ ನಾವ್ ಎಲ್ಲಾ ಕ್ಲೈಂಟ್ ಹೋಗಿ ಹುಡ್ಕಕ್ ಆಗಲ್ಲ. ಇರೋರ್ನ ಉಳಿಸ್ಕೊಂಡು ಆ ಕ್ಲೈಂಟ್ ಗೆ ನೋಡಕ್ಕೆ, ಆ ಈವೆಂಟ್ ನ ನೋಡಕ್ 100 ಜನ ಬರ್ತಾರೆ, ಅದ್ರಲ್ಲಿ 5 ಜನ ಆದ್ರೂ ನಮ್ ಈವೆಂಟ್ ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದ್ ನಂಬಿಕೆ ಸರ್. ಓಕೆ ಮೇಡಮ್. ಈಗ ಅಕಸ್ಮಾತ್ ಕ್ಲಾಶ್ ಅಲ್ಲಿ ವೆನ್ಯೂ ಅವ್ರದೇ ತಪ್ಪಿತ್ತು, ನಮ್ ತಪ್ಪಿಲ್ಲ, ಆ ಟೈಮಲ್ಲಿ ಏನು? ಬೆಳಗ್ಗೆ ಆಗಿರೋ ಕ್ಲಾಶ್ ಅಲ್ಲಿ ನನ್ ಪ್ರಕಾರ ಕ್ಲೈಂಟ್ ಮತ್ತೆ ಆರ್ಗನೈಸರ್ ಅಷ್ಟೇ. ವೆನ್ಯೂ ಅವರು ಇಂಟ್ರಪ್ಟ್ ಆಗಿದ್ ಯಾಕಂತಂದ್ರೆ ಅಲ್ಲಿ ಏನಾಯ್ತು ಏನು ಅಂತ ತಿಳ್ಕೊಳಕ್ಕೋಸ್ಕರ ವೆನ್ಯೂ ಅವ್ರು ಬಂದ್ರು. ಬಟ್ ಕ್ಲಾಶ್ ಆಗಿದ್ದಲ್ಲಿ ಕ್ಲೈಂಟ್ ಗೆ ಮತ್ತೆ ಆರ್ಗನೈಸರಿಗೆ ಅಷ್ಟೇ. ಅದು ಕೂಡ ವೇ ಆಫ್ ಟಾಕಿಂಗ್ ಅಲ್ಲಿ ಏನು ಕ್ಲಾಶ್ ಆಗಿದ್ದು. ಸೊ ವೇ ಆಫ್ ಟಾಕಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕನ್ಕ್ಲೂಷನ್ ಏನಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು ವೇ ಆಫ್ ಟಾಕಿಂಗ್, ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈವೆಂಟ್ ಮ್ಯಾನೇಜ್ಮೆಂಟ್ ನಾವ್ ಮಾಡ್ಬೇಕು, ಈವೆಂಟ್ ಆರ್ಗನೈಸರ್ ನಾವ್ ಆಗ್ಬೇಕು ಅಂತಂದ್ರೆ. ಓಕೆ ಮೇಡಮ್, ಥ್ಯಾಂಕ್ ಯು. ತಾಳಿ ಮೇಡಮ್. ಈಗ ಆಕ್ಚುಲಿ ನಾನೇನ್ ನಿಮ್ಗೆ ಹೋಸ್ಟ್ ಮಾಡಿದೆ, ಅದೇ ತರ ನಮ್ಮ ಉದಯ್ ಸರ್ ಈಗ ಮುಂದೆ ಕಂಟಿನ್ಯೂ ಮಾಡ್ತಾರೆ ನನ್ನ ಹೋಸ್ಟಿಂಗ್ ನ. ಕಂಟಿನ್ಯೂ ಮಾಡಿ ಸರ್. ಬೆಳಗಿಂದ ಏನೇನು ಲರ್ನ್ ಮಾಡಿದ್ರಿ? ಬೆಳಗ್ಗೆ ಬಂದಾಗ ಕಾರ್ಪೊರೇಟ್ ಸೆಟಪ್
ಕಾರ್ಪೊರೇಟ್ ಸೆಟಪ್ ಮಾಡೋದನ್ನ ಕಲ್ತ್ಕೊಂಡೆ. ಮ್ಯಾಮ್ ಸ್ಕೆಚ್ ಹಾಕೊಟ್ರು. ಅದಾದ್ಮೇಲೆ ಸ್ವಲ್ಪ ಕ್ಲೈಂಟ್ ಮಧ್ಯೆ ಮತ್ತೆ ಸ್ವಲ್ಪ ಜಗಳ ಆಯಿತು. ಅವಾಗ ಸರ್ ಹತ್ರ ಹೋದ್ವಿ ಡಿಸ್ಕಸ್ ಮಾಡೋಕ್ಕೆ. ಸರ್ರು ಅವಾಗ ನಮಗೆ ಯಾವ ಥರ ಮಾತಾಡಬೇಕು ಮತ್ತು ಹೇಗೆ ಅವ್ರ ಹತ್ರ ನಡ್ಕೋಬೇಕು, ಇನ್ನೊಂದ್ಸಲ ಆ ಥರ ಮಾತಾಡಿದ್ರೆ ಕ್ಲೈಂಟ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆ ಥರ ಎಲ್ಲ ಹೇಳಿ ನಮಗೆ ಹೀಗಿರಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮಲ್ಲಿ ಏನೇನು ಮಿಸ್ಟೇಕ್ ಇದೆ, ನೀವೇನೇನು ಸರಿ ಮಾಡ್ಕೋಬೇಕು, ಹೀಗಿರಬೇಕು ನೀವಂತ ಹೇಳ್ಕೊಟ್ರು ಸರ್ರು. ಅದಾದಮೇಲೆ ಗ್ಲಿಟರ್ ಮಾಡಿದ್ವಿ. ಅದನ್ನು ಹೇಗೆ ಟೈ ಮಾಡೋದು ಮೇಲೆ, ಹೆಂಗೆ ಕಲರ್ ಲೈಟ್ ಹಾಕಿದ್ರೆ ಕಲರ್ಸ್ ಹೇಗೆ ಬರುತ್ತೆ, ಹೆಂಗೆ ಕಾಣುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ ಸರ್. ಇವತ್ತಾಗಿರೋ ಲರ್ನಿಂಗ್ ಗ್ಲಿಟರ್ ಯಾವ ಕಲರ್ ಇದೆ ಮೇಡಮ್? ಇದು ಒಂದೇ ಕಲರ್ ಇದೆ, ಎರಡು ಕಲರ್ ಇದೆನಾ? ಸರ್ ರೈನ್ಬೋ ಕಲರ್. ರೈನ್ಬೋ ಕಲರ್ ಇದೆ. Rainbow ಇದರಲ್ಲಿ colour ಇದೆ. ಎಷ್ಟು ಕಲರ್ ಬರುತ್ತೆ ಬ್ಲೂ, ಟೋಟಲ್? ಪಿಂಕ್. ಲೈಟ್ ಹಾಕಿದಾಗ ಬ್ಲೂ, ಪಿಂಕ್ ಅದು ಬರುತ್ತೆ. ಈ ಗ್ಲಿಟರ್ ಅಲ್ಲಿ ಮೂರ್ ಟೈಪ್ ಕಲರ್ ಇರುತ್ತೆ. ರೈನ್ಬೋ ಇರುತ್ತೆ, ಸಿಲ್ವರ್, ಗೋಲ್ಡ್. ಹೌದು ಸರ್, ಟೋಟಲ್ 3 ಟೈಪ್ಸ್ ಇದೆ 3 ಕಲರ್. ಟೈಪ್ಸ್ ಇರುತ್ತೆ ಸರ್. ಇದು ಲೈಟ್ ಹಾಕಿ ಮೇಲೆ ಡಿಫ್ರೆಂಟ್ ಕಾಣುತ್ತಾ ಹಾ, ನಿಮಗೆ ಕಲರ್? ಡಿಫ್ರೆಂಟ್ ಒಂದ್ಸತಿ ನೋಡ್ಬೋದಲ್ಲ ಯಾವ ತರ ಅಂತ? ಸರ್ ಸ್ವಿಚ್ ಆನ್. ಸರ್ ಇವಾಗ ನೋಡಿ ಸರ್, ಬ್ಲೂ, ಪಿಂಕ್, ಸಿಲ್ವರ್ ಎಲ್ಲ ಕಾಣಿಸ್ತಾ ಇದೆ. ಕಲರ್ ನೋಡ್ಬೋದು. ಇವಾಗ ಕಲರ್ ಚೇಂಜ್ ಆಗ್ತಿದಂಗೆ. ರಿಫ್ಲೆಕ್ಟ್ ಅಕಸ್ಮಾತ್ ಇದು ಏನು ಈಗ ಲೈಟ್ ಹಾಕಿರ್ತೀವಿ ಅನ್ಕೊಳ್ಳಿ, ಕ್ಯಾಮ್ರಾಮನ್ ಇರ್ತಾರೆ, ಅವ್ರಿಗೇನ್ ರಿಫ್ಲೆಕ್ಟ್ ಆಗಲ್ಲ ಕ್ಯಾಮ್ರಾಗೆ? ಸ್ವಲ್ಪ ಆಗ್ಬೋದು ಸರ್, ಆಗ್ಬೋದು. ಅಷ್ಟು ಬಿಟ್ರೆ ಏನಿಲ್ಲ. ಥ್ಯಾಂಕ್ ಯು ಅದೇ ಟೈ ಎಲ್ಲ ಯಾವ ತರ ಮಾಡಿ, ಯಾವ್ದ್ರಿಂದ ಮಾಡಿದೀರಾ ಟೈ ಎಲ್ಲ? ಸರ್. ಟೈ ಬಂದು ಅಂತಾನೆ ತಗೊಂಡ್ಬಿಟ್ಟಿದ್ವಿ ಸರ್. ಬೈಂಡಿಂಗ್ ವೈರಿಂದ ಟ್ವಿಸ್ಟ್ ಮಾಡಿ ಹಾಕಿದೀವಿ ಸರ್. ಹೌದಾ? ಈಸಿ ಅನ್ಸ್ತಾ, ಟಫ್ ಅನ್ಸ್ತಾ? ಸ್ವಲ್ಪ ಟಫ್ ಸರ್ ಕಟ್ಟಕ್ಕೆ. ಅದು ಆಕ್ಚುಲಿ ಗ್ರಿಪ್ ಸಿಗಲ್ಲ, ಕೈಗೆ ಸಣ್ಣ ಇರೋದ್ರಿಂದ ಗ್ರಿಪ್ ಸಿಗಲ್ಲ. ಸ್ವಲ್ಪ ಕಷ್ಟ ಅನ್ಸ್ತು. ಆಮೇಲೆ ಕಟ್ಟಾದ್ಮೇಲೆ ಹೌದಾ? ಏನ್ ಲರ್ನ್ ಮಾಡಿದೆ, ನಿಮಗೆ ಏನ್ ಅನ್ಸ್ತು ಇವತ್ತಿನ ಡೇ? ಸರ್ ಇವತ್ತು ಚೆನ್ನಾಗಿತ್ತು. ಲರ್ನ್ ಮಾಡಿದ್ವಿ ಸರ್ ತುಂಬಾ. ಸರ್ ಕಡೆಯಿಂದ ಎಲ್ಲ ಹೆಂಗ್ ನಡ್ಕೋಬೇಕು, ಕ್ಲೈಂಟ್ ಹತ್ರ ಹೆಂಗ್ ನಡ್ಕೋಬೇಕು, ಅದರಿಂದ ನಾವು ಇವೆಂಟ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಎಲ್ಲ ಗೊತ್ತಾಗ್ತದೆ ಸರ್ ನನಗೆ. ಬಹಳ ಇಂಪಾರ್ಟೆಂಟ್. ಒಂದು ಹೌದು sir, ಕಾರ್ಪೊರೇಟ್ ಇವೆಂಟ್ ಮಾಡ್ತಿದೀವಿ ಅಂದ್ರೆ ಮಾತಾಡೋದ್ ಸ್ಲ್ಯಾಂಗು, ಟೋನು, ಹೌದು ಸರ್. ವಾಯ್ಸ್ ಕ್ಲೈಂಟ್ ಯಾವ ತರ ಕನ್ವಿನ್ಸ್ ಮಾಡ್ಬೇಕು ಅದೆಲ್ಲ ಎಲ್ಲ ಬೇಕು ಸರ್ ನಮ್ಗೆ. ಬೇಕಾ? ಇಂಪಾರ್ಟೆಂಟ್ ಆಗುತ್ತೆ ಅದು. ಇಂಪಾರ್ಟೆಂಟ್ ಸರ್. ಅವ್ರನ್ನ ಕಳ್ಕೊಂಡ್ರೆ ಅವ್ರಿಂದಾನೇ ಇನ್ನೊಬ್ರನ್ನ ಕಳ್ಕೊತೀವಿ. ಹಾ, ಅವ್ರನ್ನ ಅದನ್ನ ನಾವು ಕಲ್ತ್ರೆ ಇವತ್ತು. ನಾವು ಸಾಫ್ಟ್ ಆಗಿ ಅವ್ರ ಹತ್ರ ಮಾತಾಡ್ಕೊಂಡು ನಾವು ಚೆನ್ನಾಗಿದ್ರೆ ಇವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ, ಇವ್ರ ಹತ್ರ ಮಾಡಿಸ್ಕೊಳ್ಳಿ ಅಂತ ಕಳ್ಸಿಕೊಡ್ತಾರೆ. ಅವ್ರಿಗೆ ನಾವು ಹಂಗ್ ಬೇಕು ಹಂಗ್ ಮಾತಾಡ್ ಕಳ್ಸಿಬಿಟ್ರೆ ಅವ್ರು ಹಿಂಗ್ ಮಾತಾಡ್ತಾರೆ, ಅವ್ರು ಸರಿ ಇಲ್ಲ, ಕರೆಕ್ಟ್ ಆಗಿ ಮಾತಾಡಲ್ಲ, ನೆಕ್ಸ್ಟ್ ಹೆಂಗ್ ಇವೆಂಟ್ ಕೊಡಲ್ಲ ಮಾಡ್ಕೊಡ್ತಾರೆ ಅಂತ. ಅಂತ ಇವೆಂಟ್ ಕೊಡಲ್ಲ ಸರ್. ಸರಿ, ಬಟ್ ಲರ್ನ್ ಮಾಡಿದೀರಾ ಇವತ್ತು? ಹೌದು ಸರ್, ತುಂಬಾ ಲರ್ನ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ನಮ್ಮ ಭುವನ್ ಸರ್ ಜೊತೆ ಮಾತಾಡೋಣ, ಆಯ್ತಾ? ನೆಕ್ಸ್ಟ್ ಸ್ವಪ್ನ ಮೇಡಮ್ ಜೊತೆ ಮಾತಾಡೋಣ. ಮೇಡಮ್ ಏನ್ ಅನ್ಸ್ತು ಇವತ್ತಿನ ಡೇ ನಿಮಗೆ? ಏನ್ ಕಲ್ತ್ರಿ? ಇವತ್ತು ಬೆಳಗ್ಗೆ ಬಂದಾಗ ನಮ್ಗೊಂದು ಕಾರ್ಪೊರೇಟ್ ಇವೆಂಟ್ ಅಂತ ನಮಗೆ ಕೊಟ್ಟಿದ್ರು ಒಂದು ವೆನ್ಯೂ ಕಡೆಯಿಂದ. ದಿವ್ಯಾ ಮೇಡಮ್ ನಮಗೆ ಒಂದು ಇದು ಹಾಕೊಟ್ಟಿದ್ರು, ಪ್ಲಾನಿಂಗ್ ಹಾಕೊಟ್ಟಿದ್ರು. ಅದ್ರ ಪ್ರಕಾರ ನಾವೆಲ್ಲ ಸೆಟಪ್ ಮಾಡಿದ್ವಿ. ಬಟ್ ಇನ್ ಟೈಮಲ್ಲಿ ಆಗಲಿಲ್ಲ. ಸ್ವಲ್ಪ ಆರ್ಗನೈಸರ್ಗೂ ಮತ್ತೆ ಕ್ಲೈಂಟಿಗೂ ಕ್ಲಾಶಸ್ ಆಯಿತು. ಅದರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದಕ್ಕೆ ಕ್ಯಾನ್ಸಲ್ ಆಗೋಯ್ತು ನಮಗೆ. ಕ್ಯಾನ್ಸಲ್ ಆದಮೇಲೆ ಅದರಿಂದ ನಾವು ಸ್ವಲ್ಪ ಅದರಿಂದ ತಿಳ್ಕೊಂಡ್ವಿ ಯಾವ ಥರ ನಾವು ಪೇಷನ್ಸಿಂದ ಮಾತಾಡಬೇಕು, ಅವರು ವಾಯ್ಸ್ ಆಫ್ ಟೋನ್ ಯಾವ ಥರ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ಅದನ್ನು ಕಲ್ತ್ವಿ. ಯಾವ ಥರ ಅವ್ರಿಗೆ ಪೇಷನ್ಸಿಂದ ರೆಸ್ಪೆಕ್ಟಿಂದ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಅಲ್ಲಿ ಪೇಷನ್ಸ್ ತೊಗೊಂಡು ನಾವು ಯಾವ ಥರ ಮಾತಾಡಿ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಯಿತು. ಸರ್ ಅದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಏನೇನಿದೆ, ನಾವು ಯಾವ ಥರ ಕ್ಲೈಂಟ್ ಜೊತೆ ಇರಬೇಕು, ಒಂದು ವೆನ್ಯೂ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾವು ಯಾವ ಥರ ಗ್ರೋತ್ ಮಾಡ್ಕೊಂಡು ಹೋಗ್ಬೇಕು, ಫ್ಯೂಚರಲ್ಲಿ ಅದನ್ನು ಯಾವ ಥರ ನಾವು ಲೈಫಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದು ಸರ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದ್ರು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ. ಕಲಿಯೋದು ಇನ್ನೂ ತುಂಬ ಇದೆ ಅಂತಲೂ ಸರಿಂದ ಗೊತ್ತಾಯಿತು. ನಾವು ಯಾವ ಥರ ಬಾಂಡಿಂಗ್ ಇಟ್ಕೋಬೇಕು, ಯಾವ ಥರ ನಾವು ಪೇಷನ್ಸಿಂದ ಮಾತಾಡಿಕೊಂಡು ನಾವೊಂದು ಫ್ಯೂಚರಲ್ಲಿ ಮತ್ತೆ ಇನ್ನೊಂದು ಇವೆಂಟ್ ಪಡಿಬೇಕು ಅಂತಂದ್ರೂ ಇನ್ನೊಬ್ರು ರೆಫರ್ ಮಾಡೋ ಥರ ಇರಬೇಕು ಹೊರತು ಇವರು ಚೆನ್ನಾಗಿಲ್ಲ, ಇವ್ರ ಕೋಆರ್ಡಿನೇಷನ್ ಇಲ್ಲ, ಇವರು ಬಾಂಡಿಂಗ್ ಇಲ್ಲ, ಅಥವಾ ವೇ ಆಫ್ ಟಾಕಿಂಗು, ವೇ ಆಫ್ ಟ್ಯೂನು ಅದನ್ನ ನೋಡಿ ಎಲ್ಲಾನು ಈ ತರ ಬೇಡ ಅಂತ ಯಾರು ಅನ್ಸ್ಬಾರ್ದು, ಬೇರೆಯವರಿಗೆ ಅನ್ಸ್ಬಾರ್ದು. ನೆಕ್ಸ್ಟ್ ಯಾರೋ ಇವೆಂಟ್ ಬಂದಿದ್ರು, ಓ ಇವೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಆ ತರ ಇರ್ಬೇಕು. ಆ ತರ ಇದ್ರೆ ನಮ್ಗೆ ನೆಕ್ಸ್ಟ್ ಇವೆಂಟ್ ಸಿಗಕ್ಕೂ ಈಸಿ ಆಗುತ್ತೆ, ನಾವು ಗ್ರೋತ್ ಆಗೋಕ್ಕೂ ಈಸಿ ಆಗುತ್ತೆ. ಕಳ್ಕೊಳಲ್ಲ ಅವಾಗ, ಕ್ಲೈಂಟು ಕಳ್ಕೊಳ್ಳಲ್ಲ, ಸ್ವಲ್ಪ ಗ್ರೋ ಆಗ್ತೀವಿ. ಅದಾದ್ಮೇಲೆ ಗ್ಲಿಟರ್ ಪ್ಯಾನಲ್ ಹೇಳ್ಕೊಟ್ರು ಜಯಂತ್ ಸರ್.
ಅದು ಯಾವ ತರ ಸೆಟಪ್ ಮಾಡಬೇಕು, ಯಾವ ತರ ಪ್ಯಾಟರ್ನ್ ಇದೆ, ಯಾವ ತರ ಟ್ಯಾಗ್ ಮಾಡಬೇಕು, ಅದನ್ನ ಟೈಟ್ ಆಗಿ ಯಾವ ತರ ಮಾಡಬೇಕು, ಅವು ಕಲರ್ಸ್ ಚೇಂಜ್ ಆಗುತ್ತಲ್ಲ, ಗ್ಯಾಪ್ ಎಲ್ಲ ಬರುತ್ತೆ, ಆ ಗ್ಯಾಪ್ ಎಲ್ಲ ಯಾವ ತರ ಫಿಲ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ತಿರ್ಗಾ ಅದ್ರಲ್ಲಿ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ, ಲೈಟಿಂಗ್ಸ್ ಪ್ರಕಾರ ಅದು ಕಲರ್ ಚೇಂಜ್ ಆಗುತ್ತೆ, ರೇನ್ಬೋ ಕಲರ್ ಅದು ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಚೇಂಜಸ್ ಆಗೋದನ್ನ. ಆ ತರ ಟ್ಯಾಗ್ ಮಾಡೋದು, ಮೇಲ್ಗಡೆ ಅದು ಎಷ್ಟು ಗ್ಯಾಪ್ ಇರಬೇಕು, ಎಷ್ಟರಲ್ಲಿ ಲೆಂತ್ ಅಲ್ಲಿ ಇರ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ರು. ಖುಷಿ ಆಯ್ತು ಸರ್. ಒಂದು ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇಲ್ಲ, ಏನ್ ಡಿಫ್ರೆನ್ಸ್, ಏನಕ್ಕೆ ಡಿಫ್ರೆನ್ಸ್ ಆಯ್ತು ಅದು? ಅಂದ್ರೆ ನಾವು ಟೈ ಮಾಡ್ಬೇಕಾದ್ರೆ ನಾವು ಕರೆಕ್ಟ್ ಆಗಿ ಟೈ ಕರೆಕ್ಟ್ ಆಗಿ ಮಾಡಿದಿರಿ? ಇಲ್ಲ, ಟೈ ಕರೆಕ್ಟ್ ಇದೆ, ಓಕೆ ಸರ್. ಇಲ್ಲಿ ಗ್ಯಾಪ್ ಇದೆ ಅಲ್ಲ ಇಲ್ಲಿ. ಅದೇ ಸರ್, ನಾವು ಮೇಲ್ಗಡೆ ತಗೋಬೇಕು, ಅಲ್ಲಿ ನಾವು ಬಲೂನ್ ಸೆಟಪ್ ಮಾಡಿದ್ರೆ ಅದು ಗ್ಯಾಪ್ ಕಾಣಿಸಲ್ಲ. ನಾವು ಬಲೂನ್ ಅರೇಂಜ್ಮೆಂಟ್ ಬಲೂನ್ ಮಾಡಿದಾಗ ಸೆಟಪ್ ಮಾಡಿದ್ರೆ ಕಾಣುತ್ತಲ್ಲ, ಅವಾಗ ಏನ್ ಮಾಡೋದು? ಅದನ್ನ ನಾವು ಈ ತರ ಉಲ್ಟಾ ಹಾಕೋಣ. ಉಲ್ಟಾ ಹಾಕಬಹುದಾ? ಅದನ್ನ ಅವಾಗ ಕರೆಕ್ಟ್ ಸೆಟಪ್ ಆಗುತ್ತಾ? ಆಪ್ಷನ್ ಇದೆ ಅದ್ರಲ್ಲಿ. ಓಕೆ ಓಕೆ, ಖುಷಿ ಆಯ್ತು ಸರ್ ಅದನ್ನ. ಥ್ಯಾಂಕ್ ಯು ಮೇಡಮ್. ಸೊ ನಮ್ಮ ಪ್ರಸನ್ನ ಅವರು ಹೋಸ್ಟ್ ಮಾಡ್ತಾರೆ ಸರ್, ನಿಮ್ಮ ಅಭಿಪ್ರಾಯ ಏನು? ನೋಡ್ಬೋದು ಇವತ್ತು ನಮ್ಮ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನು ಹೇಳಿದ್ರು, ಅವ್ರ ಕೆಲಸದ ವರ್ಕ್ ಬಗ್ಗೆ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಏನು ಹೇಳಿದ್ರು ಅಂತೆಲ್ಲ ನೀವು ಕೇಳಿದ್ರಿ. ತುಂಬ ಚೆನ್ನಾಗಿ ಹೇಳಿದ್ರು. ಬಟ್ ನಮ್ಮ ತನು ಸರ್ ಹೋಸ್ಟ್ ಮಾಡಿದ್ರು ಅಷ್ಟೇ, ಅವ್ರ ಅನುಭವ ಏನು ಹೇಳ್ಕೊಂಡಿಲ್ಲ. ಅವ್ರನ್ನ ಒಂದ್ಸಲ ಕೇಳೋಣ ಬನ್ನಿ. ತನು ಸರ್ ಹೇಳಿ, ಇವತ್ತು ನೀವು ಏನೇನು ಲರ್ನ್ ಮಾಡಿದ್ರಿ, ಏನ್ ಮಾಡಿದ್ರಿ? ಆಕ್ಚುಲಿ ಬೆಳಗ್ಗೆ ನಾವು ಒಂದು ಕಾರ್ಪೊರೇಟ್ ಇವೆಂಟ್ ಅರೇಂಜ್ ಮಾಡಿದ್ವಿ. ಸೊ ಆ ಕಾರ್ಪೊರೇಟ್ ಇವೆಂಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಸೆಟಪ್ ಆಗಿತ್ತು. ಬಟ್ ಒಂದು ನಮಗೋಸ್ಕರ ಒಂದು ಪ್ರಾಕ್ಟೀಸಿಗೋಸ್ಕರ ಒಂದು ವೆನ್ಯೂ ಜೊತೆ ಕಿರಿಕ್ ಆದ್ರೆ, ಇಲ್ಲ ಅಂದ್ರೆ ಸಾರಿ ಫಾರ್ ದ ಲ್ಯಾಂಗ್ವೇಜ್, ಅಕಸ್ಮಾತ್ ಏನಾರ ಅವ್ರ ಜೊತೆ ಫೈಟ್ ಆದ್ರೆ ಆ ಫೈಟ್ ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ವೇ ಆಫ್ ಟೋನು ಎಲ್ಲ ಹೇಗಿರ್ಬೇಕು ಅಂತ ನಮ್ಗೆ ಅರುಣ್ ಸರ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಕಂಪ್ಲೀಟ್. ಆಗ ನಾವು ತಿಳ್ಕೊಂಡ್ವಿ, ಮಾಡ್ಯುಲೇಷನ್ ಆಫ್ ವಾಯ್ಸ್ ಇರ್ಬೋದು, ಇಲ್ಲ ಅಂದ್ರೆ ನಾವು ವಾಯ್ಸ್ ಟೋನ್ ಇರ್ಬೋದು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಕಂಪ್ಲೀಟ್ ಎಲ್ಲ ನಾವು ತಿಳ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಗೆ ಮಧ್ಯಾಹ್ನ ಜಯಂತ್ ಸರ್ ಬಂದ್ರು. ಜಯಂತ್ ಸರ್ ಬಂದು ನಮ್ಗೆ ಕಂಪ್ಲೀಟ್ ಗ್ಲಿಟರ್ ಕ್ಲಾಸ್ ಹೇಳ್ಕೊಟ್ರು. ಗ್ಲಿಟರ್ ಪ್ಯಾನಲ್ ಅಲ್ಲಿ ಹೇಗೆ ಅರೇಂಜ್ ಮಾಡ್ಕೊಬೇಕು, ಒಂದು ಓವರ್ಲ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಓವರ್ಲ್ಯಾಪ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲ ಈಕ್ವಲ್ ಸೈಜಸ್ ಹೆಂಗ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಒಂದ್ ಸೈಡ್ ಹೆಂಗ್ ಮಾಡ್ಕೊಬೇಕು, ಎಲ್ಲ ಕಂಪ್ಲೀಟ್ ಗ್ಲಿಟರ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡ್ರು. ಈಗ ಹ್ಯಾಂಗಿಂಗ್ ಅಲ್ಲಿ ಕೂಡ ವೆರೈಟೀಸ್ ಹೇಳ್ಕೊಟ್ರು. ಈಗ ನಾವು ಏನು ನೋಡ್ತಾ ಇದೀವಿ ಇಲ್ಲಿ, ಹ್ಯಾಂಗಿಂಗ್ ನ ನಾವು ಕಂಪ್ಲೀಟ್ ಬೈಂಡಿಂಗ್ ವೈರಲ್ ಹಂಗ್ ಮಾಡಿದೀವಿ. ಇಲ್ಲಿ ನೋಡಿ, ಬೈಂಡಿಂಗ್ ವೈರಲ್ ಹಂಗ್ ಮಾಡಿದೀವಿ. ಅದೇ ತರ ನಾವು ಟ್ಯಾಗ್ ಕೂಡ ಯೂಸ್ ಮಾಡ್ಕೊಂಡು, ಜಿಪ್ ಟ್ಯಾಗ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈ ಗ್ಲಿಟರ್ ಪ್ಯಾನಲ್ ಏನಂದ್ರೆ ಮೂರ್ ಟೈಪ್ಸ್ ಬರುತ್ತೆ ಗ್ಲಿಟರ್ ಪ್ಯಾನಲ್ ಅಲ್ಲಿ. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇಲ್ಲ ರೈನ್ಬೋ ಕಲರ್ ಆಗಿರ್ಬೋದು. ಎಕ್ಸಾಂಪಲ್ ಏನಂದ್ರೆ, ಈಗ ಲೈಟ್ ವೇರಿಯೇಷನ್ ಇದೆಯಲ್ಲ ನೋಡಿ, ಹೇಗ್ ಚೇಂಜ್ ಆಗುತ್ತೆ ಲೈಟ್. ಹೌದು. ಸೊ ಲೈಟ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಯಾವ್ದೇ ರೀತಿ ಅದ್ ರೈನ್ಬೋ ಕಲರ್ ಇಂದ ನಾವು ಯಾವ್ದೇ ರೀತಿ ಕಲರ್ ನ ಚೇಂಜ್ ಮಾಡಿದ್ರು ಆ ಕಲರ್ ಗೆ ಮೋಸ್ಟ್ಲಿ ಅಡಿಕ್ಟ್ ಆಗ್ಬಿಡುತ್ತೆ ಅದು. ಈಗ ರೆಡ್ ಹಾಕಿದ್ರೆ ಮೋಸ್ಟ್ಲಿ ರೆಡ್ ಆಗಿರುತ್ತೆ, ಇಲ್ಲಾಂದ್ರೆ ಬ್ಲೂ ಹಾಕಿದ್ರೆ ಬೇರೆ ಕಲರ್ ಕೂಡ ಬರುತ್ತೆ ಅದ್ರಲ್ಲಿ. ಸೊ ರೈನ್ಬೋ ನಾನ್ ಪ್ರಿಫರ್ ಏನಂದ್ರೆ, ಮೋಸ್ಟ್ ಆಫ್ ಆಲ್ ರೈನ್ಬೋ ಕಲರ್ ಸಖತ್ ಸೂಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಗೋಲ್ಡ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಇದೆಲ್ಲ ಆಕ್ಚುಲಿ ನಾವು ಬರ್ಡೇ ಪಾರ್ಟೀಸ್ಗೆ ಮೋಸ್ಟ್ ಆಫ್ ಆಲ್ ಯೂಸ್ ಮಾಡ್ತೀವಿ. ಇಲ್ಲಿ ಆಕ್ಚುಲಿ ಮ್ಯಾಮ್ ಹೇಳ್ದಂಗೆ, ಇಲ್ಲಿ ಕವರ್ ಅಪ್ ಏನಕ್ ಆಗಿಲ್ಲ ಅಂದ್ರೆ, ನಾವು ಬಲೂನ್ಸಿಗೋಸ್ಕರ ಕವರ್ ಅಪ್ ಮಾಡಿದ್ವಿ. ಎರಡು ವೆರೈಟಿ ಇದೆ ನೋಡಿ, ಕಂಪ್ಲೀಟ್ ಕವರ್ ಅಪ್ ಮಾಡಿದ್ರೆ ಯಾವ ತರ ಲುಕ್ ಇದೆ, ಇಲ್ಲ ಅಂದ್ರೆ ಈ ತರ ಲೈನ್ ಬಿಟ್ಕೊಂಡ್ರೆ ಯಾವ ತರ ಲುಕ್ ಇದೆ ಅಂತ ನಾವು ಎರಡು ವೇರಿಯೇಷನ್ ಇದೆ. ಅಲ್ಲಿ ಲೈನ್ ಏನಕ್ಕೆ ಬಿಡ್ತೀವಿ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಬಲೂನ್ ಡೆಕೋರೇಷನ್ ಮಾಡಿದ್ರೆ ಅದು ಲೈನ್ ಕಂಪ್ಲೀಟ್ ಕವರ್ ಅಪ್ ಆಗುತ್ತೆ. ಬಲೂನ್ ಡೆಕೋರೇಷನ್ ಬೇಡ ಅಂದ್ರೆ ನೋಡಿ, ಕಂಪ್ಲೀಟ್ ಏನಿದೆ ಇದೆಲ್ಲ ಪೂರ್ತಿ ಕವರ್ ಅಪ್ ಆಗುತ್ತೆ. ಸೊ ಇದನ್ನ ಇವತ್ತು ಕಲ್ತಿದ್ದು. ನಾಳೆ ನನ್ಗೆ ಸರ್ ಏನೋ ಇದು ಡೆಕೋರೇಷನ್ ಜೊತೆ ಬಲೂನ್ಗೆ ಇದನ್ನ ಡೆಕೋರೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ್ತಾರಂತೆ. ಸೊ ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ತುಂಬಾ ಚೆನ್ನಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡ್ರು, ಅವ್ರ ಅನುಭವ ಎಲ್ಲ ಹೇಳ್ಕೊಂಡ್ರು. ಸೊ ಇದೇ ತರ ಡೈಲಿ ಅಪ್ಡೇಟ್ಗಾಗಿ ಕಾಯ್ತಾ ಇರಿ, ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು. ಹಾಗೆ ನಮ್ಮ ಉದಯ್ ಸರ್ ಇದ್ದಾರೆ, ಅವ್ರದ್ದು ಒಂದು ಒಪಿನಿಯನ್ ಕೇಳೋಣ. ಬನ್ನಿ ಸರ್. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಉದಯ್ ಅಂತ. ಇವತ್ತು ಬೆಳಗಿಂದ ಏನ್ ಲರ್ನ್ ಮಾಡಿದೀವಿ ಅಂದ್ರೆ, ನಾನು ಬಂದಿದ್ದೆ ಲೇಟು ಕ್ಲಾಸಿಗೆ ಇವತ್ತು, ಯಾಕಂದ್ರೆ ಏನೋ ಪ್ರಾಬ್ಲಮ್ ಇತ್ತು. ಬೆಳಗ್ಗೆ ನಾನು ಬರೋ ಅಷ್ಟೊತ್ತಿಗೆ ಕೋಆಪರೇಟ್ ಇವೆಂಟ್ ಇಂದು ಸ್ಕೆಚ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು. ನಾನು ಮಿಡಲ್ ಬಂದು ಏನು ಪ್ರಿಪೇರ್ ಮಾಡ್ತಿದ್ರು. ಎಲ್ಲರ ಜೊತೆಗೂ ನನ್ನ ಯಾವ ತರ ವೆಂಡರ್ ಆಗಿ ತಗೊಂಡಿದ್ರು, ಅವ್ರ ಜೊತೆಗೆ ಹೆಲ್ಪ್ ಮಾಡಿದೆ. ಸ್ಕ್ರೀನ್ ಹಾಕಿದ್ದು ಎಲ್ಲ ಇಲ್ಲಿ ಕಾಣ್ತಿದೆ ಹಿಂದೆ. ಸ್ಕ್ರೀನ್ ಎಲ್ಲ ಹಾಕಿದ್ವಿ. ಅದಾಗಿದ್ಮೇಲೆ ಏನೋ ಕ್ಲೈಂಟಿಗೆ ಮತ್ತೆ ನಮ್ಮ ಆರ್ಗನೈಸರಿಗೆ ಒಂದು ವಾರ ಆಯ್ತು. ಅದರಿಂದ ಏನ್ ತಿಳ್ಕೊಂಡಿವಿ ಅಂದ್ರೆ, ಮೇನು ಪೇಷನ್ಸ್ ಬೇಕು, ಮತ್ತೆ ಬಾಡಿ ಲ್ಯಾಂಗ್ವೇಜು, ವೇ ಆಫ್ ಟಾಕಿಂಗು, ಟೂನ್ ಯಾವ ತರ ಇರುತ್ತೆ ಎಲ್ಲ ಗೊತ್ತಾಯ್ತು.
ಮತ್ತೆ ಸರ್ ಎಲ್ಲ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ. ಮೀನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಯಾವ ತರ ಅಂದ್ರೆ ಒಂದು ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ, ಮಾತಾಡೋ ವೇವ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಲೈಂಟ್ ಜೊತೆ ಯಾವ ತರ ಮಾತಾಡ್ಬೇಕು, ಸೀನಿಯರ್ಸ್ ಜೊತೆ ಯಾವ ತರ ಮಾತಾಡಬೇಕು, ರೆಸ್ಪೆಕ್ಟ್ ಎಷ್ಟು ಮುಖ್ಯ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಅದಾದ್ಮೇಲೆ ಗ್ಲಿಟರ್ ವರ್ಕ್ ಮಾಡಿದ್ವಿ ಇವತ್ತು. ಗ್ಲಿಟರ್ದು ಇಲ್ಲಿ ಈ ತರ ಮಾಡಿದ್ವಿ. ಇದು ನಮ್ಮ ಫ್ರೆಂಡ್ಸ್ ಮಾಡಿದ್ದು, ಈ ಕಡೆನು ನಮ್ಮ ಸ್ಟೂಡೆಂಟ್ಸ್ ನಾವೇ ಮಾಡಿದ್ದು. ಇದು ಸಪ್ರೇಟ್ ಡಿಫ್ರೆಂಟ್ ಗೊತ್ತಾಗ್ತಿದೆ. ಮೀನ್ಸ್ ಅವರು ತನುಷ್ ಅವ್ರು ಹೇಳ್ದಂಗೆ ಬಲೂನ್ಸ್ ಏನಾರ ನಾವು ಟೈ ಮಾಡ್ಲಂಗಿದ್ರೆ ಈ ತರ ಫಿನಿಶಿಂಗ್ ಬರುತ್ತೆ, ಅಕಸ್ಮಾತ್ ಬಲೂನ್ ಟೈಸ್ ಮಾಡಂಗಿದ್ರೆ ಈ ತರ ಬರುತ್ತೆ. ಇದನ್ನ ಮೇನ್ ನನಗೆ ಗೊತ್ತೇ ಇಲ್ಲ, ಯಾವ ತರ ಮಾಡ್ಬೇಕಂತ ಗೊತ್ತಿದ್ದಿಲ್ಲ. ನಮ್ ಸರ್ ಫಸ್ಟ್ ಹೇಳಿದ್ರು ಇದು ಗ್ಲಿಟರ್ ಸೆಟ್ ಬರುತ್ತೆ, ಇದು ಒಂದೇ ಫುಲ್ ಉದ್ದ ಐತಲ್ಲ, ಇದು ಸೆಟ್ ಇಲ್ಲ, ಸಪ್ರೇಟ್ ಇರುತ್ತೆ ಪ್ಯಾನ್. ಈ ತರ ಇದನ್ನ ನಾವು ಬೈಂಡಿಂಗ್ ವೈರ್ ಹಾಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ಆಗಿ ಯಾವ ತರ ಏನು ಅದನ್ನ ಸೆಟ್ ಮಾಡ್ಕೊಂಡು ಆಮೇಲೆ ಹಿಂದೆ ಆರ್ಚಿಗೆ ಹಾಕೊಳ್ಬೇಕು. ಅದೊಂದು ತಿಳ್ಕೊಂಡ್ವಿ. ಟೈ ಯಾವ ತರ ಮಾಡ್ಬೇಕು ಅದನ್ನು ಗೊತ್ತಾಯ್ತು. ಇವತ್ತು ಲರ್ನ್ ಮಾಡಿದ್ದೇನಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು, ಕ್ಲೈಂಟ್ ಜೊತೆ ಯಾವ ತರ ಮಾತಾಡ್ಬೇಕು, ಮತ್ತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಷ್ಟು, ಮತ್ತೆ ಮಾತಾಡೋ ರೀತಿ ಯಾವ ತರ ಮಾತಾಡ್ಬೇಕು ಎಲ್ಲ ಕಲ್ತೀವಿ. ಮತ್ತೆ ಗ್ಲಿಟರಿಂಗ್ ಕಲ್ತೀವಿ. ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವ್ರವ್ರ ಅನುಭವ ಹೇಳ್ಕೊಂಡ್ರು. ಹಾಗೆ ನಮ್ಮ V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫೌಂಡರ್ ಆಗಿರೋ ಅರುಣ್ ಸರ್ನ ಭೇಟಿ ಮಾಡೋಣ ಬನ್ನಿ. ಹಾಯ್ ಸರ್. ಸರ್ ನಮಸ್ತೆ, ಹೇಳಿ. ಸರ್, ನೀವು ಇವತ್ತು ನೋಡ್ಬೋದು ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದು ವರ್ಕ್ ಎಲ್ಲ ಹೇಗೆ ಅನಿಸ್ತು ಸರ್? ಮತ್ತೆ ಬೆಳಗ್ಗೆ ಒಂದು ಫ್ಲ್ಯಾಶ್ ಆಗಿ ಒಂದು ಇದ್ರ ಬಗ್ಗೆ ಗೊತ್ತಾಯ್ತು ಸರ್, ಅದ್ರ ಬಗ್ಗೆ ಹೇಳಿ ಸರ್. ತುಂಬಾ ಗಲಾಟೆ ಎಲ್ಲ ಮಾಡ್ಕೊಂತ ಇದೀರಾ ನೀವು? ಹೌದು ಸರ್. ಎಲ್ಲ ಫುಲ್ ಗಲಾಟೆ ಎಲ್ಲ ಮಾಡ್ಕೊಂಡಿದ್ದಾರೆ ಬೆಳಿಗ್ಗೆ ಈವೆಂಟ್ ಮಾಡಿ. ಅಲ್ಲಾದ್ರೆ ಮತ್ತೆ ಅಲ್ಲೇನು ನಾವು ಮಾಡಕ್ಕಾಗಲ್ಲ. ಇಲ್ಲೇನಾದ್ರೂ ಕ್ಲಾಶ್ ಆದ್ರೆ ಹೇಳ್ಕೊಂಡ್ ಕೊಡ್ತೀರಾ, ಕಲ್ತ್ಕೊಬಿಡ್ತೀವಿ. ಸೊ ಅದಕ್ಕೆ ಇಲ್ಲೊಂದು ಅದು ಎಂತ ಕ್ರಿಯೇಟ್ ಆಗಿದೆ. ನೋಡಿ, ಬೆಳಿಗ್ಗೆ ಎಲ್ಲ ತುಂಬಾ ಗಲಾಟೆ ಮಾಡ್ಕೊಂಡಿದ್ರಿ ನೀವೇ ವೆನ್ಯೂ ಆರ್ಗನೈಸರ್ಸ್ ಎಲ್ಲ. ಇದೆಲ್ಲ ರಿಯಲ್ ಲೈಫ್ ಅಲ್ಲಿ ಆಗುತ್ತೆ, ಅದನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಮತ್ತೆ ವೇ ಆಫ್ ಟಾಕಿಂಗ್, ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ತುಂಬಾ ಮುಖ್ಯ. ನಾವು ಒಂದು ಕ್ಲೈಂಟ್ ಜೊತೆ ನಾವು ಸರ್ವಿಸ್ ಕೊಡಕ್ ಹೋಗ್ಬೇಕಾದ್ರೆ ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ನೀವು ವೆಂಡರ್ ಜೊತೆ ಕನೆಕ್ಟ್ ಆಗಿ ವರ್ಕ್ ಮಾಡ್ಬೇಕಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೀವು ವೆನ್ಯೂರ್ ಜೊತೆನೂ ಒಳ್ಳೆ ರ್ಯಾಪೋ ಇರಬೇಕು. ಸೀನಿಯರ್ ಈವೆಂಟ್ ಆರ್ಗನೈಸರ್ ಜೊತೆ ಒಳ್ಳೆ ರ್ಯಾಪೋ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಟೀಮ್ ಮೆಂಬರ್ಸ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಪೋ ಇರಬೇಕು. ಅದು ಡೇ ಬೈ ಡೇ ರೈಸ್ ಮಾಡ್ತಾ ಹೋಗಿ ನೀವು ಕಲ್ತ್ಕೊಳ್ಳೋದ್ರಲ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಒಂದು ಚಿಕ್ಕ ವಿಷಯ ಆಗಿರ್ಲಿ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಮೀಟಿಂಗ್ ಅಲ್ಲಿ ಕುತ್ಕೊಂಡಿದ್ದೀರಾ ಅಂತ ಅಂದ್ರೆ, ಎಕ್ಸಾಂಪಲ್ ನೀವು ಇಲ್ಲಿ ಶೋ ಮಾಡಿ ನೋಡಿ, ದಿವ್ಯಾ ಮೇಡಮ್ ಹೇಗೆ ಕುತ್ಕೊಂಡಿದ್ದಾರೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವಾಗ ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ 6th ಸೀಸನ್ ಅಲ್ಲಿ ಅವ್ರು ಸ್ಟೂಡೆಂಟ್ ಆಗಿದ್ರು. ಇವಾಗ ಜಾಬ್ ಪ್ಲೇಸ್ಮೆಂಟ್ ಮಾಡೋಕ್ಕೆ ಫೈನಲ್ 1-to-1 ಡಿಸ್ಕಷನ್ಗೆ ಅವರು ಫಾದರ್ನು ಕರೆಸಿದ್ದೀವಿ. ಸೊ ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ನೀವು ಅದನ್ನ ಕಲಿತಾ ಹೋಗಿ, 1 by 1. ನಾವಂತೂ ಹೇಳ್ಕೊಡ್ತೀವಿ, ಅದಕ್ಕೆ ಅಂತಾನೆ ಸಂಸ್ಥೆ ಮಾಡಿರುವಂಥದ್ದು. ಮತ್ತೆ ಏನಾದರೂ ಮುಜುಗರ ಪಟ್ಕೋಬೇಡಿ. ಏನೋ ಹಿಂಗಾಗುತ್ತೆ, ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಮತ್ತೆ ನಾನು ತಪ್ಪು ಮಾಡಿಬಿಟ್ರೆ ಅಂತ. ಇವಾಗ ನೀವೇ ಲೈವ್ ಹೋಗಿದ್ದೀರಾ ಇವತ್ತು, ನಮ್ದು ಯಾರ ಸಪೋರ್ಟು ಇಲ್ದಿರ. ಸೊ ಅಲ್ಲಿ ತಪ್ಪಾಗಿದ್ರು ಕೂಡ ಅಬ್ಸರ್ವ್ ಮಾಡ್ತಾರೆ ಅವರು. ಮತ್ತೆ ನೀವು ಕೂಡ ಅಬ್ಸರ್ವ್ ಮಾಡಿ ಕಲಿತಾ ಹೋಗಿ. ನಿಮ್ಗೆ ಏನ್ ಅನಿಸ್ತಿದೆ? ಲರ್ನಿಂಗ್ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ? ತುಂಬಾ ಚೆನ್ನಾಗಿ ಆಗ್ತದೆ. ಪ್ರತಿದಿನ ಏನ್ ಕಲಿತೀರಾ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ಸೊ ಇದ್ರ ಜೊತೆಗೆ ಇನ್ನೊಂದು ಲೈವ್ ನಾನು, ದಿವ್ಯಾ ಮೇಡಮ್ ಮತ್ತೆ ಅವ್ರ ಫಾದರ್ ಬರ್ತಾ ಇದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ. ಸ್ವಲ್ಪ ಹೊತ್ತಂದ್ರೆ ಜಸ್ಟ್ ಒಂದು 5 minutes 10 minutes ಅಲ್ಲಿ. ಅವರು ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ, V.9 ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಇವಾಗ ಜಾಬ್ ಪ್ಲೇಸ್ಮೆಂಟ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು ಜಾಬ್ ಪ್ಲೇಸ್ಮೆಂಟ್? ಸೊ ಜೂನಿಯರ್ ಈವೆಂಟ್ ಆರ್ಗನೈಸರ್ ನೀವೇನಾದ್ರೂ ಆಗಿದ್ರೆ, ನಿಮ್ಗೊಂದು ಟೀಮ್ ಮೆಂಬರ್ಸ್ ಬೇಕು ಅಂದ್ರೆ, ಮತ್ತೆ ನಮ್ಮ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ ನಿಮ್ಗೊಂದು ಮ್ಯಾನ್ ಪವರ್ ಬೇಕು ಅಂತ ಅಂದ್ರೆ, ಜೊತೆಗೆ ಒಂದು ಪ್ರೈವೇಟ್ ಥಿಯೇಟರ್ ಇರುತ್ತೆ, ಯಾವುದೋ ಒಂದು ಪಾರ್ಟಿ ಹಾಲ್ ಇರುತ್ತೆ, ರೆಸಾರ್ಟ್ ಇರುತ್ತೆ, ವೆಡ್ಡಿಂಗ್ ವೆನ್ಯೂ, ಈವೆಂಟ್ ವೆನ್ಯೂ ಇರುತ್ತೆ, ಅಲ್ಲಿ ನಿಮ್ಗೆ ಮ್ಯಾನ್ ಪವರ್ ನೀಡ್ ಇರುತ್ತೆ. ಸೊ ಅದನ್ನ ನಾವು ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ನಂಬರ್ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ. ಅದ್ರ ಜೊತೆಗೆ ಅವ್ರು ಯಾವ ತರ ಸರ್ವಿಸಸ್ ಕೊಡ್ತಾರೆ ಅಂತ ನೀವು 1-to-1 ಅಲ್ಲಿ ಡಿಸ್ಕಷನ್ ಮಾಡ್ಬೋದು. ನಮ್ಮ ಇನ್ಸ್ಟಿಟ್ಯೂಟ್ ಬರ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಮತ್ತೆ ಅವ್ರು ಎಷ್ಟು ತಿಂಗಳು ವರ್ಕ್ ಮಾಡ್ತಾರೆ ಅನ್ನೋದನ್ನು ಕೂಡ ಹೇಳ್ತೀನಿ. ಎಷ್ಟು ತಿಂಗಳು ಮಾಡ್ತೀರಾ ಮೇಡಮ್? 6 months ವರ್ಕ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ.
ಎಸ್ 6 ಮಂತ್ ವರ್ಕ್ ಮಾಡಕ್ ಅವ್ರು ರೆಡಿ ಇದ್ದಾರೆ. ಮತ್ತೆ ಅಲ್ಲಿ ಅವ್ರು ಕಂಫರ್ಟಬಲ್ ಆಯ್ತು, ಇಷ್ಟ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅದಾದ್ಮೇಲೆ ನೀವು ಓನ್ ಆಗಿ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದೀರಾ. ಸೊ ಅಕಸ್ಮಾತ್ ಅವ್ರಿಗೆ ಈಗ 6 ಮಂತ್ಗೆ ಯಾರು ಜಾಬ್ ಕೊಡ್ಲಿಲ್ಲ, ಆಪ್ಷನ್ ಬಿನೂ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಆಪ್ಷನ್ ಬಿ ಏನ್ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಅವ್ರು ಹೇಳ್ತಾರೆ. ಆಪ್ಷನ್ ಬಿ ಆಗಿ ನಾನು ಫ್ರೀಲಾನ್ಸಿಂಗ್ ನ ಚೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಓನ್ ಆಗು ಕೂಡ ಓನ್ ಆಗಿ ಮಾಡ್ಕೊಂಡು ಫ್ರೀಲಾನ್ಸಿಂಗ್ ಸೈಟ್ ಮಾಡ್ಕೊಳ್ತೀನಿ. ಎಸ್, ಇದ್ರ ಬಗ್ಗೆ ನಾನು ಇನ್ನೊಂದು ಲೈವ್ ಅಲ್ಲಿ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ನೀವು ಗ್ರೋ ಆಗ್ಬೇಕು. ಎಸ್, ಕ್ಲಾಸ್ ಕೂಡ ಹಾಗೆ ಫೈಂಡ್ ಅಪ್ ಮಾಡ್ಕೊಳ್ಳಿ. ಹೇಗ್ ಮಾಡ್ತೀರಾ ನೀವು? ಎಸ್, ಲೈನ್ ಅಪ್ ಮಾಡಿ, ಲೈನ್ ಅಪ್ ಕ್ಲಾಸ್ ಲೈನ್ ಅಪ್ ಮಾಡಿ. ಅದನ್ನು ಕೂಡ ಹೇಗೆ ಲೈನ್ ಅಪ್ ಮಾಡಿ ಏನ್ ಮಾಡ್ತೀರಾ? ಇಲ್ಲ ಸರ್. ಇಲ್ಲ ಸರ್. ಜೈ ಹಿಂದ್. ಜೈ ಹಿಂದ್. ಥ್ಯಾಂಕ್ ಯು ಸರ್. Thank you. Thank you. Thank you. Thank you. Thank you, ma'am. Thank you, sir. Thank you. Thank you. ಅದು ಫೈನಲ್ ಆಯ್ತಾ? ಪೋಸ್ಟರ್ ಅದೇ ಡಿಸೈನ್ ಮಾತಾಡಿ ಲೈವ್ ಅಲ್ಲಿ. ಈವೆಂಟ್ ಬೇಡ ಅಂತ ಅಂದ್ರಂತೆ, ಅದಕ್ಕೆ. ಅಂದ್ರೆ ನಿಮ್ ನೇಮ ಅವರು ಕ್ಲೈಂಟ್ ಬೇಡ ಅಂತ ಅಂದ್ರೆ ಕ್ಯಾನ್ಸಲ್ ಆಯ್ತು. ತುಂಬ ಖುಷಿ ಆಗ್ತಿದೆ ಸರ್. ಫಸ್ಟ್ ಟೈಮ್ ಕ್ಯಾಮ್ರಾ ನಾನೇ, ನಾಳೆನೂ ನೀವೇ ಮಾಡಿ. ಓಕೆ, ಪೇರೆಂಟ್ಸ್ ಒಪಿನಿಯನ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಮಾಡ್ತಿರೋ ಡೈಲಿ ವರ್ಕ್ನ ಅವರಿಗೆ ಫೋಟೋ ಮುಖಾಂತರ ಕಳಿಸ್ತಾ ಇದ್ದೀನಿ. ಖುಷಿ ಪಡ್ತೀನಿ ಸರ್ ತುಂಬ. ಇವತ್ತು ಲೈವ್ ಕ್ಯಾಮ್ರಾ ಇಟ್ಕೊಂಡಿರೋದು ನಮ್ಮ ತನು ಸರ್. ನೋಡೋಣ ಇವತ್ತು ಲೈವ್ ಹೇಗೆ ಬಂದಿರುತ್ತೆ ಅಂತ. ನಮ್ಮ ಸ್ನೇಹಿತರೆ ಕಮೆಂಟ್ ಮಾಡಿ ನೋಡೋಣ. ನೋಡಿ ಹೇಗಿತ್ತು ಇವತ್ತಿನ ದಿನ? ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿತ್ತು?
ಬನ್ನಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೋಸ್ಟ್ ಮಾಡಿದ್ದು ನಾನೇ. ಸೊ ನಮ್ಮ ಉದಯ್ ಸರ್ ಸ್ಟಾರ್ಟಿಂಗ್ ಮಾಡೋಕ್ಕೆ ಅಂತ ಕೊಟ್ರಿ, ಬಟ್ ಆಪರ್ಚುನಿಟಿ ನನಗೆ ಸಿಕ್ತು. ಅದಾದಮೇಲೆ ಜಸ್ಟ್ ಪಿಕಪ್ ಮಾಡಿಕೊಟ್ಟೆ ನಾನು. ಅದಾದಮೇಲೆ ಮೇಡಮ್ ಸ್ವಲ್ಪ ಹೊತ್ತು ಕ್ಯಾಮ್ರಾ ಆನ್ ಮಾಡಿದ್ರು. ಅದಾದಮೇಲೆ ನಾನು ಒಂದು 2 ಮೆಂಬರ್ಸ್ ಹೋಸ್ಟ್ ಮಾಡಿ ನೆಕ್ಸ್ಟು ಉದಯ್ ಸರ್ ಕೊಟ್ಟೆ. ಉದಯ್ ಸರ್ ಹೋಸ್ಟ್ ಮಾಡ್ಕೊಂಡು ಪ್ರಸಾದ ಸಿಕ್ಕಿತ್ತು. ಅದಾದಮೇಲೆ ಕಂಪ್ಲೀಟ್ಲಿ ಲಾಸ್ಟ್ ನಾನು ಏನೇನಾಯಿತು ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ. ಸೊ ಅದಾದಮೇಲೆ ಕ್ಯಾಮ್ರಾ ನಾನು ಹೋಲ್ಡ್ ಮಾಡಿ ಕಂಪ್ಲೀಟ್ ಎಲ್ಲ ಫೋಕಸ್. ಆಮೇಲೆ ನೆನ್ನೆ ನಾವು ಪ್ರಾಪ್ಸ್ ಎಲ್ಲ ಮಾತಾಡಿದ್ವಿ. ನೀವು ನೆನ್ನೆ ಎಲ್ಲ ಲೈವ್ ನೋಡಿರ್ತೀರ ಸ್ನೇಹಿತರೆ. ಪ್ರಾಪ್ಸ್ ಎಲ್ಲ ನಾವು ಡಿಸೈನ್ ಮಾಡಿದ್ವಿ. ಅವ್ರು ಕೊಟೇಶನ್ ಕೊಟ್ಟಿದ್ದಾರೆ, 55,000 ಕೊಟೇಶನ್ ಕೊಟ್ಟಿದ್ರು. ನಾನು ಫೈನಲ್ ಮಾಡಿದ್ದೀನಿ. ಫೈನಲ್ ಮಾಡಿ ನೆಗೋಷಿಯಬಲ್ಲು ಮಾಡಿದ್ದೀನಿ. ನೆಗೋಷಿಯಬಲ್ ಮಾಡಿ ನೆನ್ನೆ 20,000 ಹಾಕಿದ್ದೀನಿ. ಇವಾಗ ವರ್ಕ್ ಸ್ಟಾರ್ಟ್ ಆಗಿರ್ಬೇಕು. ನೀವು ಇವಾಗ ಸಂಡೇಗೆ ಈವೆಂಟ್ ಇದೆ ಅಂತ ಎಲ್ಲ ಪ್ರಾಪ್ಸು ನೀವು ತೊಗೊಂಡೋದು. ಅದು ಮೇ ಬಿ ಇವತ್ತು ಇಲ್ಲ ನಾಳೆ ಆಗೋಗ್ಬೋದು. ಮೇ ಬಿ ಇವತ್ತು ಈವ್ನಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಆಗಿಲ್ಲ ಅಂದರೆ ನಾಳೆ ಕೊಡ್ತೀನಿ. ಅದೊಂದು ತೊಗೊಳ್ಳಿ, ಕೋಆರ್ಡಿನೇಟ್ ಮಾಡಿ. ಅದು ಮೇಕಿಂಗು ಒಂದು ವಿಡಿಯೋ ಮಾಡೋಣ. ಅವ್ರಿಗೂ ಬ್ರ್ಯಾಂಡಿಂಗ್ ಆಗಲಿ. ಯಾರು ಪ್ರಾಪ್ಸ್ ಮಾಡ್ತಾ ಇದ್ದಾರೆ ವಿನೋದ್ ಸರ್, ಅವ್ರ ಬ್ರ್ಯಾಂಡಿಂಗು ಆಗಲಿ, ಅವ್ರಿಗೂ ಬೇರೆ ಬೇರೆ ಆರ್ಡರ್ಸ್ಗಳೆಲ್ಲ ಬರಲಿ. ನೀವು ಅಷ್ಟೇ ಅದೇ ಥರ ಮಾಡಿ. ಏನು ಹೈಟ್ ಮಾಡೋದು ಬೇಡ. ನೀವು ಕಲಿಯೋದು ಕಲ್ತಾದ್ಮೇಲೂ ಅಷ್ಟೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬೇರೆಯವ್ರಿಗೂ ಸಪೋರ್ಟ್ ಮಾಡಿ. ಒಬ್ಬರೇ ಬೆಳೆಯೋದಲ್ಲ. ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಂದರೆ ಎಕ್ಸಾಂಪಲ್ ನೋಡಿ, ಓನ್ಲಿ ಬಲೂನ್ ಫ್ಲವರ್ ಅಲ್ಲ, ಅದರಲ್ಲಿ ತುಂಬ ಎಲಿಮೆಂಟ್ಸ್ಗಳು ಬರುತ್ತೆ. ಆ ಎಲಿಮೆಂಟ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೆಲ್ಲ ನೀವು ಕಿತ್ಲಾಡಿದ್ರಿ, ಅದರಿಂದ ಎಷ್ಟೋ ಲರ್ನಿಂಗ್ ಆಯಿತು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅದನ್ನು ನೀವು ಮಾಡಬೇಕು. ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ. ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ಆಗಲಿ, ಜೂನಿಯರ್ ಆಗಲಿ, ಮತ್ತು ವೆನ್ಯೂ ಓನರ್ಸ್ ಆಗಲಿ, ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತಾ ಹೋಗಿ. ನಾವು ಕಂಟೆಂಟ್ ಹಾಕಬೇಕು, ನಾವು ಕೆಲಸ ಮಾಡ್ತಾ ಹೋಗೋಣ. ಅದ್ರ ತಕ್ಕನಾಗೆ ನಮ್ಗೆ ಗ್ರೋತ್ ಸಿಗುತ್ತೆ. ವರಿ ಮಾಡಬೇಕು. ಬಿ ಪೇಷಂಟ್, ತಾಳ್ಮೆ ಇರಲಿ. ಅರ್ಜೆಂಟಾಗಿ ಏನೂ ಎಕ್ಸ್ಪೆಕ್ಟ್ ಮಾಡಬೇಕು. ತಾಳ್ಮೆಯಿಂದ ಹೋಗಿ. ಮತ್ತು ಬೆಳೆದು ಬಂದು ಆ ದಿನ ಮರಿ. ಯಾರೇ ಸಪೋರ್ಟ್ ಮಾಡಿದ್ರು, ಏನೇ ಸಪೋರ್ಟ್ ಮಾಡಿದ್ರು ಮರಿ. ಒಳ್ಳೆಯದಾಗಿ ಎಲ್ಲ ಲೈವ್ ಲೊಕೇಶನ್ ಮಾಡಿ. ಓಕೆ ಸರ್. ಬಾಯ್ ಬಾಯ್.